ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಕೇಂದ್ರದ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಸಾರ್ವಜನಿಕರು ಮತ್ತು ನಾಗರಿಕರಲ್ಲಿ ಬಜೆಟ್ ಬಗ್ಗೆ ಸಾಕಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ನಿರೀಕ್ಷೆಗಳು ಇರುವಂಥದ್ದು. ಈ ಸಂಬಂಧಪಟ್ಟಂತೆ ನಾಗರಿಕರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ನಾಗರಿಕರು ಏನು ಹೇಳ್ತಾರೆ ಬಜೆಟ್ ಸಂಬಂಧಪಟ್ಟಂತೆ ಅನ್ನೋದನ್ನ ನಾವು ನಾಗರಿಕರ ಹತ್ರ ಕೇಳೋಣ. ಸರ್, ತಮ್ಮ ಹೆಸರು? ಸರ್, ರವಿಶಂಕರ್. ಓಕೆ ಸರ್, ಇದು ತಾವು ವೃತ್ತಿಯಲ್ಲಿ ವಕೀಲರಾಗಿರುವಂಥದ್ದು. ಈ ಬಾರಿ ಬಜೆಟ್ ಏನು ನಿರೀಕ್ಷೆ ಇದೆ ಅಂತ ಅನ್ಸುತ್ತೆ, ಏನು ಆಗಬೇಕು ಅಂತ? ನಾವು ಫಾರ್ಮರ್ಸ್ಗೆ, ರೈತರಿಗೆ ಇದಾಗಿರೋದ್ರಿಂದ, ನಾವು ರೈತರಾಗಿರೋದ್ರಿಂದ ಇವರು ನದಿ ಜೋಡಣೆ ಮತ್ತು ಇದನ್ನು ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಅದೇನು ಇಂಪ್ಲಿಮೆಂಟ್ ಆಗಿಲ್ಲ. ಅದಕ್ಕೆ ಎಷ್ಟು ಅವರು ಇದು ಮಾಡಿದ್ದಾರೆ ನದಿ ಜೋಡಣೆಗೆ. ಮತ್ತು ಈ ವಿದ್ಯುತ್ತು ಗ್ರಾಮೀಣ ಪ್ರದೇಶದಲ್ಲಿ 24 ಅವರ್ಸು ಯಾರು ಮೋಟ್ರು ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನು ಒದಗಿಸೋವಂಥದ್ದು. ಇದರಿಂದ ಅರ್ಧ ಇದು ಕಡಿಮೆ ಆಗೋಗುತ್ತೆ. ಏನು ನಮ್ಮ ದೇಶದ ಏನು ಈಸ್ ದ ಬ್ಯಾಕ್ ಬೋನ್ ಆಫ್ ದಿ ಫಾರ್ಮರ್, ಈಸ್ ದಿ ಬ್ಯಾಕ್ ಬೋನ್ ಆಫ್ ದಿ ನೇಷನ್. ಸೊ ಹಂಗಾಗಿ ಅವ್ರಿಗೆ 50% ಅವ್ರಿಗೆ ಜಾಸ್ತಿ ಒತ್ತು ಕೊಡಬೇಕು. ರೈತರಿಗೆ ಯಾವುದೇ ಬಡ್ಜೆಟಲ್ಲಿ ಏನೇ ಮಾಡಲಿ ಅವರು ರೈತರಿಗೆ ಜಾಸ್ತಿ ಒತ್ತು ಕೊಟ್ಟರೆ ಅಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತೇಳಿ ನಾನು. ಸರ್, ಕಳೆದ ಬಾರಿ ತೆರಿಗೆ ಸ್ಲ್ಯಾಬ್ ಅನ್ನು ಒಂದಷ್ಟು ಬದಲಾವಣೆ ಮಾಡಿದ್ರು. ತೆರಿಗೆ ಎಲ್ಲ ಮಾಡ್ಕೊಳ್ಳಿ ಬಿಡಿ, ತೆರಿಗೆ ಕಟ್ಟೋರು ಕಟ್ಟಲಿ ಬಿಡಿ, ತೆರಿಗೆ ಜಾಸ್ತಿನೇ ಮಾಡಲಿ ಬಿಡಿ, ಬೇಡ ತೆರಿಗೆ ಜಾಸ್ತಿ ಮಾಡಲಿ ಬಿಡಿ. ಕಟ್ತಾರೆ ಇರೋರು ತಾನೇ. ಅದರಲ್ಲೇ ಎಷ್ಟೋ ಜನ ತೆರಿಗೆ ಯಾರು ಕರೆಕ್ಟಾಗಿ ಕಟ್ತಾ ಇದ್ದಾರೆ, ಎಲ್ಲ ರಾಮಕೃಷ್ಣ ಲೆಕ್ಕನೇ ತೋರಿಸ್ತಾ ಇರೋದು. ತೆರಿಗೆ ಇನ್ನೂ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ, ಸ್ಲ್ಯಾಬ್ ಅದರಿಂದ ಏನು ನಮ್ಮ ರೈತರಿಗೆ ಯಾವುದೇ ರೀತಿಯಿಂದ ಸ್ಲ್ಯಾಬ್ ಅವ್ರು ಕಡಿಮೆ 50 ಲಕ್ಷ ಸ್ಲ್ಯಾಬ್ ಇಟ್ರು ನಮಗೇನು ಪ್ರಯೋಜನ ಇಲ್ಲ ತೆರಿಗೆಯಿಂದ. ವಿ ಆರ್ ನಾಟ್ ಬಾದರ್ ಅಬೌಟ್. ತೆರಿಗೆ ಜಾಸ್ತಿ ಕಲೆಕ್ಟ್ ಮಾಡಿದಷ್ಟು ನಮಗೆ ಒಳ್ಳೆಯದೇ, ರೈತರಿಗೆ ಅನುಕೂಲ ಆಗಬೇಕು. ಇದೆಲ್ಲ ತೆರಿಗೆ ಯಾರಿಂದ ಕಲೆಕ್ಟ್ ಮಾಡೋದು? ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಅಂಥವ್ರಿಂದ, ನಮ್ಮ ಕಲಿಗೆ. ಸೊ ಹಂಗಾಗಿ ತೆರಿಗೆ ಕಲೆಕ್ಟ್ ಮಾಡಲಿ. ಯಾರು ಜಾಸ್ತಿ ದುಡ್ಡಿರೋನೇ ತಾನೇ ತೆರಿಗೆ ಕಟ್ಟೋದು. ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾನೆ? ಇನ್ಕಮ್ ಇರೋನೇ ಕಟ್ಟಬೇಕು. ಲೆಟ್ ಹಿಮ್ ಪೇ ಇಟ್. ಇವ್ರು ಹೇಳ್ತಾ ಇರುವಂಥದ್ದು ತೆರಿಗೆ ಬೇಕಾ ಸಂಬಂಧಪಟ್ಟಂತೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ತೆರಿಗೆ ಏನು ಬೇಕು ಮಾಡೋದು. ರೈತರ ಸಂಬಂಧಪಟ್ಟಂತೆ ಅಲ್ಲ, ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೇಂದ್ರ ಬಜೆಟ್ನಲ್ಲಿ ಒಂದಷ್ಟು ಅಂಶಗಳನ್ನು ಸೇರಿಸಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.